ಹಾಸನ ನಗರದಲ್ಲಿರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಹಾಸನ ಜಿಲ್ಲಾ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಗೆ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಗಳಾದಂತಹ ನಮ್ಮ ನಾಯಕರು ಆದಂಥ ಎಚ್ ಡಿ ದೇವೇಗೌಡರು ಆಗಮಿಸಲಿದ್ದು ಈ ಒಂದು ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಳ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಾಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ರೇವಣ್ಣಾದಿಯಾಗಿ, ಜೊತೆಗೆ ಮಾಜಿ ಶಾಸಕರುಗಳು, ನಮ್ಮ ಪಕ್ಷದಿಂದ ಸ್ಪರ್ಧಿಸಿ ಪರಾಜಯಗೊಂಡಂಥ ಅಭ್ಯರ್ಥಿಗಳು, ಜೊತೆಗೆ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು ಅಧ್ಯಕ್ಷಗಳು, ಮಾಜಿ ಅಧ್ಯಕ್ಷಗಳು, ಮಾಜಿ ಉಪಾಧ್ಯಕ್ಷಗಳು, ಮಾಜಿ ಸದಸ್ಯಗಳು, ಜೊತೆಗೆ ಗ್ರಾಮ ಪಂಚಾಯಿತಿ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷಗಳು, ಅದ್ರ ಜೊತೆಗೆ ನಮ್ಮ DCC ಬ್ಯಾಂಕಿನ ಅಡಿಯಲ್ಲಿರ್ತಕ್ಕಂಥ ಎಲ್ಲ VSSನ ಅಧ್ಯಕ್ಷಗಳು, ಪದಾಧಿಕಾರಿಗಳು, PLD ಬ್ಯಾಂಕು, TAPCMS ಮತ್ತು ಮಾರುಕಟ್ಟೆ ಎಲ್ಲ ನಮ್ಮ ಪಕ್ಷದ ಹುದ್ದೆಯಲ್ಲಿ ಸ್ವೀಕರಿಸಿ ಇಲ್ಲಿವರೆಗೆ ಸೇವೆ ಸಲ್ಲಿಸ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ವಿಶೇಷವಾಗಿ ನಮಗೆಲ್ಲ ತಿಳಿದಿರುವಂತೆ ಏಪ್ರಿಲ್ ಮೇನಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಸಹ ನಾವು ಎದುರಿಸಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಪಕ್ಷಕ್ಕೆ ಒಂದು ಬೂಸ್ಟ್ ಕೊಡಲು, ಒಂದು ಶಕ್ತಿ ನೀಡಲು, ಕಾರ್ಯಕರ್ತರನ್ನು ಹುರಿದುಂಬಿಸಲು ಸನ್ಮಾನ್ಯ ದೇವೇಗೌಡರೇ ಅಖಾಡಕ್ಕೆ ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಸಹ ಕೇಳ್ತಾಯಿದ್ರು, ಪಕ್ಷದ ಕಾರ್ಯಕ್ರಮಗಳಿಲ್ಲ, ಪಕ್ಷದ ಬೇರೆ ಬೇರೆಲ್ಲ ಬಂದ್ಕೊಂಡು ಇಲ್ಲೇ ದೇವೇಗೌಡರಿಗೆ ಮತ್ತು ಜಾತ್ಯತೀತ ಜನತಾದಳಕ್ಕೆ ರೇವಣ್ಣವರಿಗೆ ಸಡ್ಡೊಳಿಬೇಕು ಅಂತ ಅನೇಕ ಸಮಾವೇಶಗಳನ್ನು ಸಹ ಮಾಡಿದರು. ಆದರೆ ಒಂದು ತಿಳ್ಕೊಳ್ಳಿ, ಯಾರೇನೇ ಸಮಾವೇಶ ಮಾಡಿದರೂ ಸಹ ಈ ಜಿಲ್ಲೆ ಜಾತ್ಯತೀತ ಜನತಾದಳದ ಒಂದು ಕಾರ್ಯಕರ್ತರ ಪಡೆ ಇರ್ತಕ್ಕಂಥದ್ದು ಗಟ್ಟಿಯಾದಂಥ ಒಂದು ನೆಲ. ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಜನ್ಮಸ್ಥಳನೂ ಹೌದು, ಕಾರ್ಯಕ್ಷೇತ್ರನೂ ಹೌದು. ಇಂಥ ಒಂದು ಇದರಲ್ಲಿ ಯಾರೂ ಸಹ ನಮ್ಮ ಪಕ್ಷಕ್ಕೆ ಸವಾಲು ಒಡ್ಲಿಕ್ಕೆ ಆಗಲ್ಲ. ಆ ರೀತಿ ತೆರನಾಗಿ ನಮ್ಮ ಬೂತ್ ಮಟ್ಟದಿಂದಲೂ ಸಹ ಒಂದು ಕಾರ್ಯಕರ್ತರ ಪಡೆ ಸಿದ್ಧಗೊಳ್ತಾ ಇದೆ. ಅವರೆಲ್ಲರೂ ಸಹ ಹುರಿದುಂಬಿಸಿ ಮತ್ತೆ ಪುನಃ ಜನಮಾನಸದಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು, ರೇವಣ್ಣರು ಈ ತಾಲೂಕಿಗೆ, ಈ ಜಿಲ್ಲೆಗೆ ಕೊಟ್ಟಂಥ ಕಾರ್ಯಗಳು, ಅದ್ರ ಜೊತೆಗೆ ದೇವೇಗೌಡರು ಇದ್ದಂಥ ಸಂದರ್ಭದಲ್ಲಿ ಅವರು ಪ್ರಧಾನಿಯಾಗಿ, ಮುಖ್ಯಮಂತ್ರಿಯಾಗಿ, ಜೊತೆಗೆ NDA ಜೊತೆ ಮೈತ್ರಿ ಮಾಡಿಕೊಂಡು ಮಾನ್ಯ ಮೋದಿಯವರ ವಿಶ್ವಾಸದೊಂದಿಗೆ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ತಂದಿರತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲವೂ ಸಹ ಕೈ ಹಿಡಿತವೆ. ಜನರಲ್ಲಿ ಹುಮ್ಮಸ್ಸು ಕಡಿಮೆ ಆಗಿಲ್ಲ. ಅನೇಕ ಜನ ಅನೇಕ ಷಡ್ಯಂತ್ರಗಳನ್ನು ಮಾಡಿ ರೇವಣ್ಣರ ಕುಟುಂಬವನ್ನು ಮುಗಿಸ್ಬೇಕು ಅಂತ ಹೊರಟರು. ಖಂಡಿತ ಸಾಧ್ಯ ಇಲ್ಲ. ಜನಗಳ ಆಶೀರ್ವಾದವಿರೋವರಿಗೂ ಸಹ ನಮ್ಮ ಪಕ್ಷ ಗಟ್ಟಿಯಾಗಿರುತ್ತೆ. ಆ ಕಾರಣಕ್ಕೂ ಅದ್ರ ಜೊತೆಗೆ ನಂತರ ದಿನಗಳಲ್ಲಿ ದೇವೇಗೌಡರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ಡೇಟ್ ಫಿಕ್ಸ್ ಆಗಿಲ್ಲ. ಒಂದು ಹಾಸನದಲ್ಲಿ, ಇನ್ನೊಂದು ರಾಜ್ಯದ ಬೇರೆ ಕಡೆಯಲ್ಲಿ ಈ ಜನವರಿ ತಿಂಗಳಲ್ಲೇ ಒಂದು ಬೃಹತ್ ಪ್ರಮಾಣದ ಒಂದು ಕಾರ್ಯಕರ್ತರ ಒಂದು ಸಭೆಯನ್ನು ಕರಿಬೇಕು ಅಂತ ಅವರ ಒಂದು ಒತ್ತಾಸೆ ಏನಿದೆ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡಬೇಕಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು, ಜಿಲ್ಲೆಯ ಎಲ್ಲರೂ ಸಹ ಅತ್ಯಧಿಕ ಪ್ರಮಾಣದಲ್ಲಿ 29 ಸೋಮವಾರ 11 ಗಂಟೆಗೆ ದಯಮಾಡಿ ಕಾರ್ಯಕರ್ತರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಜೊತೆಗೆ ದೇವೇಗೌಡ